ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಹೋಗಿತ್ತು ವ್ಲಾಗ್ಸ್ ಮಾಡಿ. ನಾನು ಆಲ್ಮೋಸ್ಟ್ 1 ಇಯರ್ ಹೋಗಿತ್ತು. ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆ ಒಂದು ಬ್ಯಾಡ್ ನ್ಯೂಸ್ ಏನಂತಂದರೆ ನಂಗೆ ಮಿಸ್ಕ್ಯಾರೇಜ್ ಆಗಿತ್ತು. ಸೊ ಲಾಂಗ್ ಬ್ರೇಕ್ ತೊಗೊಂಡ್ಬಿಟ್ಟೆ. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ ವ್ಲಾಗ್ಸು. ಮತ್ತು ನಾನು ಇನ್ನೊಂದು ಹೊಸದೇನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಕ್ಲೌಡ್ ಕಿಚನ್ನು. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ, ಮೆನ್ಯೂ ಎಲ್ಲನೂ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಪ್ರೈಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಪ್ರೀಮಿಯಂ ಥರ ಮಾಡ್ತಾ ಇರೋದು ಕ್ಲೌಡ್ ಕಿಚನ್ನು. ಸೊ ಮುಂಚೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಸಪೋರ್ಟ್ ಮಾಡಿ. ನನ್ನ ಕುಕ್ಕಿಂಗ್ ವ್ಲಾಗ್ಸ್ ಕೂಡ ಬರುತ್ತೆ ಹಾಗೇನೆ ಅದ್ರ ಜೊತೆ. ಮತ್ತು ಇದನ್ನ ಮೆನ್ಯೂನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪ್ರೀ ಆರ್ಡರ್ಸ್ ಇರುತ್ತೆ, ಒಂದಿನದ ಮುಂಚೆನೇ ಆರ್ಡ್ರ್ ಮಾಡಬೇಕು. ಅದ್ರದ್ದು ಪ್ರಿಪೇರ್ ಮಾಡೋದನ್ನು ನಾನು ವಿಡಿಯೋಸ್ ಹಾಕ್ತೀನಿ. ನನ್ನ ವ್ಲಾಗ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಮುಂಚೆ ಹೇಗೆ ಮಾಡ್ತಿದ್ರೋ ಹಾಗೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮೆನ್ಯೂನು ಅಷ್ಟೇ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜು ಇದೆ, ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ ಅಪ್ಡೇಟ್ಸ್ಗೋಸ್ಕರ. ಥ್ಯಾಂಕ್ ಯು. ಮಸಾಲ ಚಿತ್ರಾನ್ನಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ಅದ್ರ ಜೊತೆ ಚಕ್ಕೆ ಲವಂಗ 1-2 ಪೀಸು, ಮತ್ತು ಹಸಿಮೆಣ್ಸಿನ್ಕಾಯಿ 4-5. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ, ಬಿಕಾಸ್ ಇದು ಗ್ರೈಂಡ್ ಮಾಡೋದ್ರಿಂದ ತುಂಬ ಹಾಕೋಂಗಿಲ್ಲ, ಜಾಸ್ತಿ ಖಾರ ಆಗೋಗ್ಬಿಡುತ್ತೆ. 1 ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು 1 ಕಡ್ಡಿ ಫುಲ್ ಕರಿಬೇವಿನ ಸೊಪ್ಪು, 1 ಹೆಸಲು ಶುಂಠಿ, ಮತ್ತು 1-2 ಪೀಸಷ್ಟು ತೆಂಗಿನಕಾಯಿ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಪೀಸಷ್ಟು ತುರ್ಕೊಂಡಿದ್ದೀನಿ. ಇದನ್ನೆಲ್ಲ ತರಿಯಾಗಿ ರುಬ್ಕೋಬೇಕು, ನೀರು ಹಾಕೋಂಗಿಲ್ಲ. ನೀರು ಹಾಕಿಬಿಟ್ರೆ ಪೇಸ್ಟ್ ಥರ ಆಗೋಗುತ್ತೆ, ಚಟ್ನಿ ಥರ. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರು ಒಗ್ಗರಣೆ ಹಾಕ್ಕೊಳ್ಳೋದು. ಅದಕ್ಕೊಂದು 4-5 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ. ಈ ಚಿತ್ರಾನ್ನ ಒಂದು 4-5 ಜನ ತಿನ್ನೋಷ್ಟು ನಾನು ಮಾಡ್ತಾ ಇರೋದು. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ 2-2 ಸ್ಪೂನ್ ತೊಗೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾಗಿದ ನಂತರ ಕರಿಬೇವಿನ ಸೊಪ್ಪು, ಈರುಳ್ಳಿ ಇದಕ್ಕೆ ಆಪ್ಷನಲ್. ಅಗೇನ್ ಈರುಳ್ಳಿ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ, ಬಟ್ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 1 ಫುಲ್ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಬಾಡಿಸ್ಕೊಳ್ಳಿ, ಚೆನ್ನಾಗಿ ಹುರಿರಿ. ಅದ್ರ ಜೊತೆ ಅರಿಶಿಣ, ನಾನಿಲ್ಲಿ ಹಿಂಗೆ ಹಾಕಲಿಲ್ಲ, ಹಿಂಗಿದ್ರೆ ಹಿಂಗೆ ಹಾಕ್ಕೋಬೋದು. 1/2 ಸ್ಪೂನಷ್ಟು ಅರಿಶಿಣ, 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸಿದ ನಂತರ ತರಿಯಾಗಿ ರುಬ್ಕೊಂಡಿರ್ತೀವಲ್ವ, ಅದನ್ನು ಇದರೊಳಗೆ ಸೇರಿಸಿ ಆದಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಡುತ್ತೆ ಸೈಡಲ್ಲಿ, ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿ ನಿಂಬೆಹಣ್ಣಿನ ರಸ 1 ಹಾಕ್ಕೊಂಡ್ರೆ ಸಾಕು. 1 ನಿಂಬೆಹಣ್ಣು ರಸ ಹಾಕಿ, ನಾನಿಲ್ಲಿ ರಾತ್ರಿ ಅನ್ನ ಇತ್ತು, ಅದರಲ್ಲೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ. 1 ಅವರ್ ಮುಂಚೆ ರೈಸ್ ಮಾಡ್ಕೊಳ್ಳಿ, ಅದು ಆರಬೇಕು, ಇಲ್ಲ ಮುದ್ದೆ ಆಗೋಗುತ್ತೆ ಬಿಸಿ ರೈಸ್ ಹಾಕ್ಬಿಟ್ರೆ. ಆರೋಗಿರೋ ರೈಸ್ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಕೊತ್ತಂಬರಿ ಉದುರಿಸಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಅಷ್ಟೇ. ಬಿಸಿ ಮಸಾಲ ಚಿತ್ರಾನ್ನ ರೆಡಿ. ಚಿತ್ರಾನ್ನ ರೆಡಿ ಆಯಿತು. ಇದ್ರ ಜೊತೆ ಸಮ್ಮರ್ ಆಗಿರೋದ್ರಿಂದ ದಿನ ಮಜ್ಜಿಗೆ ಮಾಡ್ತೀನಿ ನಾನು. 1 ಲೀಟ್ರಷ್ಟು ಬೆಳಗ್ಗೆನೇ ಮಾಡಿಟ್ಬಿಡ್ತೀನಿ. ಅದಕ್ಕೆ 1 ಹೆಸರು ಶುಂಠಿ, 1 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಉಪ್ಪು ಹಾಕಿ ಚೆನ್ನಾಗಿ ಕಡ್ದು ಇಟ್ಟಿರ್ತೀನಿ. ಸೊ ನೀವು ಮಾಡ್ಕೊಳ್ಳಿ ಇದನ್ನು. ದಿನ ಮಜ್ಜಿಗೆ ಕುಡಿಯೋದ್ರಿಂದ ಒಳ್ಳೆಯದು, ಹೀಟ್ ಆಗೋಲ್ಲ. ಏನೇ ಸಮ್ಮರ್ ಇದ್ರೂ ನಮ್ಮ ಮನೇಲಿ ಟೀ ಅಂತೂ ಬೇಕೇ ಬೇಕು. ಸೊ ಅವರಿಗೋಸ್ಕರ ಟೀನೂ ಮಾಡಿದೆ. ಅದ್ರ ಜೊತೆನೇ ಬಿಸಿ ಟೀ ರೆಡಿ. ಇವಾಗ ಅವ್ರಿಗೆ ಕೊಡಬೇಕು.